ಜಿಎಸ್ ಭಟ್ ಅವರು ಬರೆದಿರುವ ಮೋದಿ ಎಂಬ ವಿಸ್ಮಯ ಎಂಬ ಕೃತಿಯನ್ನು ಇಂದು ಲೋಕಾರ್ಪಣೆ ಮಾಡಲಾಯಿತು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಎಚ್.ವಿ. ರಾಜೀವ್ ಸ್ನೇಹ ಬಳಗ, ಇನ್ನೋವೇಟಿವ್, ಸೌಮ್ಯ ಪ್ರಕಾಶನ ಹಾಗೂ ತುಳು ಶಿವಳ್ಳಿ ಮಾಧವ ಬ್ರಾಹ್ಮಣ ಸೌಹಾರ್ದ ಸಹಕಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಆವರಣದಲ್ಲಿರುವ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಕೃತಿ ಬಿಡುಗಡೆ ಮಾಡಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ.ವಿ. ವಸಂತಕುಮಾರ್ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕುರಿತ ಕೃತಿ ಅರ್ಥಪೂರ್ಣವಾಗಿದೆ ಎಂದರು. ಅಂಕಣ ಬರಹಗಾರರಾದ ಡಾಕ್ಟರ್ ವಿ. ರಂಗನಾಥ್, ಮೂಡ ಅಧ್ಯಕ್ಷರಾದ ಎಚ್.ವಿ. ರಾಜೀವ್, ಕೃತಿಯ ಲೇಖಕರಾದ ಜಿಎಸ್ ಭಟ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂ. ಚಂದ್ರಶೇಖರ್, ಸಂಚಾಲಕರಾದ ಜಗದೀಶ್ ಹೆಬ್ಬಾರ್ ಕಾರಿಜ ಅವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವಿಸ್ಮರಣೀಯವಾದದ್ದು. ಹಾಗಾಗಿ ಮೋದಿ ಹೇಗೆ ಒಂದು ವಿಸ್ಮಯವೋ, ಜಿಎಸ್ ಭಟ್ ಅವರು ಕೂಡ ನನಗೆ ಒಂದು ವಿಸ್ಮಯ. ಯಾಕೆ ಅಂತ ಹೇಳಿದ್ರೆ, ಅವರ ಕೃತಿಗಳನ್ನು, ಅವರು ಬರೆದಿರುವ ಗ್ರಂಥಗಳನ್ನು ನೀವು ಗಮನಿಸಿದ್ರೆ ಅವರ ಬರವಣಿಗೆ ಇವತ್ತಿಗೂ ಕೂಡ ನಿರಂತರವಾಗಿ ಸಾಗುತ್ತಾ ಬಂದಿರುವಂಥದ್ದು. ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿ ಸುಸಜ್ಜಿತವಾದ ಆಧುನಿಕ ಶೌಚಾಲಯವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರು ಇಂದು ಉದ್ಘಾಟಿಸಿದರು. ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಲಷ್ಕರ್ ಮೊಹಲ್ಲಾದ ಕಾಂತರಾಜು ಅರಸ್ ಪಾರ್ಕ್ ಬಳಿ ನಿರ್ಮಿಸಲಾಗಿರುವ ನೂತನ ಶೌಚಾಲಯವನ್ನು ಸಚಿವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. 2019-20 ಸಾಲಿನ 35 ಲಕ್ಷ ರುಗಳ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಆಧುನಿಕ ಶೌಚಾಲಯವನ್ನು ಸ್ನಾನಗೃಹ, ಭದ್ರತಾ ಕೊಠಡಿಗಳಿದ್ದು, ಇದೇ ಮೊದಲ ಬಾರಿಗೆ ಈ ಸಾರ್ವಜನಿಕ ಶೌಚಾಲಯದಲ್ಲಿ ಸೆನ್ಸರ್ ಆಧಾರಿತ ಎಲೆಕ್ಟ್ರಾನಿಕ್ ಉಪಕರಣಗಳು ಬಳಸಲಾಗಿದೆ. ಶೌಚಾಲಯದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮೇಯರ್ ತಸ್ನಿಂ, ಶಾಸಕರಾದ ಎಲ್. ನಾಗೇಂದ್ರ, ಮೂಡ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಮತ್ತಿತರರು ಪಾಲ್ಗೊಂಡಿದ್ದರು. ಮೇಡಮ್ ಆ ಕಡೆ ಕೊಟ್ಟ ನೋಡಿ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೈಸೂರು ಘಟಕದ ವತಿಯಿಂದ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬ ಘೋಷವಾಕ್ಯದಡಿ ನಡೆದ ರಕ್ತದಾನ ಶಿಬಿರದಲ್ಲಿ ಜೀವಧಾರ ಬ್ಲಡ್ ಬ್ಯಾಂಕ್ನ ಮುಖ್ಯಸ್ಥರಾದ ರವಿಕುಮಾರ್ ಮತ್ತು ಮಂಜುನಾಥ್ ಅವರು ಮಾತನಾಡಿ, ಇಂದು ನಡೆಯುತ್ತಿರುವ ರಕ್ತದಾನ ಶಿಬಿರದಲ್ಲಿ ಹಲವಾರು ಜನರು ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮವು ಜನರಿಗೆ ಉಪಯೋಗವಾಗಲು ಮತ್ತು ಅನೇಕ ಆಸ್ಪತ್ರೆಗಳಲ್ಲಿ ರಕ್ತ ಸಿಗದೆ ಕಷ್ಟಪಡುತ್ತಿರುವವರಿಗೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಇಂದಿನ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದರು. ನಾವು ಶ್ರೀ ರವಿಶಂಕರ್ ಗುರುಜಿ ಅವರ ಸಂಸ್ಥೆಯಿಂದ ಹಲವಾರು ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು ಎಲ್ಲ ಮಾಡ್ತಾಯಿದ್ದೀವಿ, ಸರ್ವಿಸ್ ಪ್ರೋಗ್ರಾಮ್ಸ್ಗಳನ್ನ. ನಮ್ಮ ಗುರೂಜಿಯವರ ಮೇನ್ ಉದ್ದೇಶ ಏನು ಅಂತಾರೆ, ಸ್ಟ್ರೆಸ್ ಫ್ರೀ ಮೈಂಡ್, ವೈಲೆನ್ಸ್ ಫ್ರೀ ಸೊಸೈಟಿ ಅಂತ. ಆ ಥರ ಇದ್ದಾಗ ಜನಗಳಿಗೆ ನಮಗೆ ಸಹಾಯ ಮಾಡೋ ಮನೋಭಾವ ಬರುತ್ತೆ. ಅದರಲ್ಲಿ ಜೈ ಗೋದೇವ್, ನಾವು ಆರ್ಟ್ ಆಫ್ ಲಿವಿಂಗ್ ಮೈಸೂರು ಕಡೆಯಿಂದ ಜೀವಧಾರ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಈ ಒಂದು ಬ್ಲಡ್ ಬ್ಯಾಂಕ್ ಡೊನೇಷನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕೋವಿಡ್ ಸಿಚುವೇಷನಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಕೂಡ ಏನು ಸ್ಟೋರೇಜ್ ಕೆಪಾಸಿಟಿ ಇದೆ ಎಲ್ಲ ಕಮ್ಮಿಯಾಗಿದೆ ಅಂತ, ಕೆಲವು ಕಡೆ ಎಲ್ಲ ಡಿಮ್ಯಾಂಡನ್ನ ಪೂರೈಸೋಕ್ಕಾಗ್ತಾ ಇಲ್ಲ ಅಂತ. ಸೊ ಈ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿದು ಸಾಗಿಸುತ್ತಿದ್ದ 4 ಖದೀಮರನ್ನು ಬಂಧಿಸುವಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಭೂಪತಿ, ಫ್ರಾನ್ಸಿಸ್, ಸೆಂದಿಲ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರು ತಮಿಳುನಾಡಿನ ಈರೋಡ್ ಜಿಲ್ಲೆಯವರಾಗಿದ್ದು ಅಂತರರಾಜ್ಯ ಕಳ್ಳರಾಗಿದ್ದಾರೆ. ಇವರು 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಆರೋಪಿಗಳಿಂದ 5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 46 ಕೆಜಿ ಶ್ರೀಗಂಧ ಹಾಗೂ ಕಡಿದ ಮರಗಳನ್ನು ಸಾಗಿಸಲು ಬಳಸುತ್ತಿದ್ದ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಇಂದು ಬಂಧನಕ್ಕೊಳಗಾಗಿರುವ 4ರಲ್ಲದೆ ರಾಹಿಲ್ ಎಂಬ ಪ್ರಮುಖ ಆರೋಪಿಯು ಈ ತಂಡದಲ್ಲಿದ್ದು ಆತನೇ ಶ್ರೀಗಂಧ ಕಳ್ಳತನ ಮಾಡಲು ಸ್ಕೆಚ್ ಹಾಕುತ್ತಿದ್ದ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ. ಹಗಲು ಹೊತ್ತಿನಲ್ಲೇ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಮರಗಳನ್ನು ಗುರುತು ಮಾಡಿಕೊಂಡಿದ್ದು ರಾತ್ರಿಯ ವೇಳೆ ಮರಗಳನ್ನು ಕತ್ತರಿಸಿ ಸಾಗಿಸುತ್ತಿದ್ರು.
ಕರ್ನಾಟಕದಲ್ಲಿ ಕದ್ದ ಶ್ರೀಗಂಧದ ತುಂಡುಗಳನ್ನು ತಮಿಳುನಾಡಿಗೆ ಸಾಗಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ರು ಎಂದು ಮೈಸೂರಿನ ಅಪರಾಧ ವಿಭಾಗದ ಡಿಸಿಪಿ ಗೀತಾ ಪ್ರಸನ್ನ ಅವರು ತಿಳಿಸಿದ್ದಾರೆ. ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿ 4 ಬಂಧಿಸಿದ್ದಾರೆ. ಲೋಕಲಲ್ಲಿ ಯಾರು ಕೂಡ ಅದನ್ನು ಪರ್ಚೇಸ್ ಮಾಡೋರು ಸಿಗದೇ ಇರೋದ್ರಿಂದಾಗಿ ಅವರು ಈಸಿಯಾಗಿ ಮಾರಾಟ ಮಾಡ್ಬೋದು ಅಂತ ಹೇಳಿ ತಮಿಳ್ನಾಡಿಗೆ ತೊಗೊಂಡೋಗೋದನ್ನು ಮಾರಾಟ ಮಾಡ್ತಿರ್ತಾರೆ. ಇದೆಯಲ್ಲ, ಅಲ್ಲಿ ಒಂದು ಆಫೀಸಲ್ಲಿ ಒಂದಾಗಿತ್ತು, ಮತ್ತು ಝೂನಲ್ಲಿ ಒಂದಾಗಿತ್ತು ಲಾಸ್ಟ್ 2019ನಲ್ಲಿ, ಮತ್ತು CPWನಲ್ಲಿ CFTRL ಒಂದು, ಮತ್ತು ಝೂವಲ್ಲಿ ಒಂದಾಗಿತ್ತು ಇನ್ಸೈಡು, ಮತ್ತು RMCನಲ್ಲಿ, ಮತ್ತು ನಮ್ಮ DFRL ಅದು ಮನೇಲಾಗಿತ್ತು. ಸೊ ನಮ್ಮ ಲಕ್ಷ್ಮೀಪುರಂ ಠಾಣೆ ಎದುರುಗಡೆ ಒಂದು ದೊಡ್ಡ ಫಾರೆಸ್ಟ್ ರೀತಿ ಒಂದು ಇದೆ, ಅಲ್ಲಿ ಒಂದು ಹೌಸ್ ಇದೆ. ಸೊ ತುಂಬ ಇಂಟೀರಿಯಲ್ಲು. ಸೊ ಆ ಮನೆ ಒಳಗಡೆ ರೀಸೆಂಟಾಗಿ ಲಾಸ್ಟ್ ಮಂತಲ್ಲಿ ಒಂದು ಅಫೆನ್ಸ್ ಆಗಿದೆ. ರಾಹಿಲ್ ವಾಯ್ ಎಷ್ಟು 36 ಇಯರ್ಸ್. ಥ್ಯಾಂಕ್ ಯು. ಹಲೋ. ವಿಚಾರವಾದಿ, ಪ್ರಗತಿಪರ ಚಿಂತಕರು ಎಂದು ಹೆಸರಾಗಿರುವ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ಶುಕ್ರವಾರ ಸಂಜೆ ಮೈಸೂರಿನ ಬಿಜೆಪಿ ಕಚೇರಿಗೆ ಆಗಮಿಸಿ ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದರು. ಬಿಜೆಪಿ ಮತ್ತು ಸಂಘ ಪರಿವಾರದೊಂದಿಗೆ ಸದಾ ವೈಚಾರಿಕ ಸಂಘರ್ಷ ನಡೆಸುತ್ತಿರುವ ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ಇಂದು ಸೀದಾ ಬಿಜೆಪಿ ಕಚೇರಿಗೆ ಕಾಲಿಟ್ಟ ಘಟನೆ ಎಲ್ಲರಲ್ಲಿ ಅಚ್ಚರಿ ಮೂಡಿಸಿತು. ಆದರೆ ಭಗವಾನ್ ಅವರು ಯಾವುದೇ ಸಂಘರ್ಷಕ್ಕಾಗಿ ಬಿಜೆಪಿ ಕಚೇರಿಗೆ ಬಂದಿರಲಿಲ್ಲ. ಬದಲಿಗೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರಕ್ಕೆ ಸ್ವಾಯತ್ತತೆ ನೀಡುವಂತೆ ಮನವಿ ಪತ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರಿಗೆ ನೀಡಲು ಬಂದಿದ್ರು. ಶಾಸ್ತ್ರೀಯ ಕನ್ನಡ ಸ್ವಾಯತ್ತ ಕ್ರಿಯಾ ಸಮಿತಿಯ ಸದಸ್ಯರಾದ ಹಿರಿಯ ಹೋರಾಟಗಾರ ಪಾ ಮಲ್ಲೇಶ್, ದಿವಾಕರ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ KS ಶಿವರಾಮು, ಕನ್ನಡ ಚಳುವಳಿ ಹೋರಾಟಗಾರರಾದ ಮೂಗೂರು ನಂಜುಂಡಸ್ವಾಮಿ ಮುಂತಾದವರೊಂದಿಗೆ ಬಿಜೆಪಿ ಕಚೇರಿಗೆ ಬಂದು ಸಚಿವರನ್ನು ಭೇಟಿ ಮಾಡಿದ್ರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಹೊಸ ಶೈಕ್ಷಣಿಕ ನೀತಿಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ರೂಪಿಸಿರುವ ಕೆಲವು ನೀತಿಗಳು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರಕ್ಕೆ ಸಂಚು ತರುತ್ತಿವೆ. ಈ ಕೇಂದ್ರವನ್ನು ಶಾಶ್ವತವಾಗಿ ಮುಚ್ಚುವ ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತಿರುವುದು ತಿಳಿದು ಬಂದಿದೆ. ಆದ್ದರಿಂದ ಕೂಡಲೇ ಅಧ್ಯಯನ ಕೇಂದ್ರಕ್ಕೆ ಸ್ವಾಯತ್ತತೆ ನೀಡುವಂತೆ ಸಮಿತಿಯ ಸದಸ್ಯರು ಆಗ್ರಹಿಸಿದ್ದು ಸಚಿವರೊಂದಿಗೆ ಪೂರಕ ಭರವಸೆ ಲಭಿಸಿತು. ಮೈಸೂರು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲು ಮುಖಂಡರು ಮತ್ತು ಕಾರ್ಯಕರ್ತರ ಶ್ರಮವೇ ಕಾರಣ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬಿಜೆಪಿ ಬೆಂಬಲಿತರಾದ 1322 ಮಂದಿ ಅಭ್ಯರ್ಥಿಗಳು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹಂತ ಹಂತವಾಗಿ ಪ್ರಗತಿ ಕಾಣುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಮೈಸೂರಿನ ಮೇಯರ್ ಆಯ್ಕೆಗಾಗಿ ನಡೆಯಲಿರುವ ಚುನಾವಣೆಯ ಬಗ್ಗೆ ಮಾತನಾಡಿದ ಸಚಿವರು, ಮೇಯರ್ ಚುನಾವಣೆ ವಿಚಾರ ಇನ್ನೂ ನನ್ನ ಬಳಿಗೆ ಬಂದಿಲ್ಲ. ಜನವರಿ 11ರಂದು ಜನಸೇವಕ ಸಮಾವೇಶಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ನಿನ್ನೆ ನಗರ ಪಾಲಿಕೆ ಸದಸ್ಯರ ಸಭೆ ನಡೆಸಲಾಯಿತೇ ಹೊರತು ಚುನಾವಣೆಯ ವಿಚಾರಕ್ಕಲ್ಲ ಎಂದು ಸ್ಪಷ್ಟಪಡಿಸಿದರು. ಈಗ ನಾವು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಮೆಜಾರಿಟಿ ಇರ್ತಕ್ಕಂಥದ್ದು ಇದೆ. ಅದ್ರ ಪ್ರಕಾರ ನಮಗೆ ಸುಮಾರು 80 ಪಂಚಾಯತಿಯನ್ನು ಹಿಡಿಬೋದು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕ್ಯಾಟಗರಿ ಆಧಾರದ ಮೇಲೆ ಆಗ್ತದೆ. ಈಗಲೇ ನಾವು ಎಷ್ಟು ಪಂಚಾಯತಿ ಹಿಡಿತೀವಿ ಅಂತಕ್ಕಂಥದ್ದು ಹೇಳೋಕ್ಕಾಗೋದಿಲ್ಲ. ನಮಗೆ ಮೆಜಾರಿಟಿ ಇದ್ರೂ ಯಾವ ಕ್ಯಾಟಗರಿ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಕ್ಯಾಟಗರಿ ಮೇಲೆ ಡಿಸೈಡ್ ಆಗ್ತದೆ. 15ರಿಂದ 20 ಜಿಲ್ಲಾಧಿಕಾರಿಗಳು ಆಯಾ ಕ್ಷೇತ್ರಕ್ಕೆ ಹೋಗಿ ಲಾಟ್ರಿ ಸಿಸ್ಟಮ್ ಮಾಡ್ತಕ್ಕಂಥದ್ದಿದೆ. ಅದಾದಮೇಲೆ ನಮ್ಗೆ ಎಷ್ಟು ಬರ್ತದೆ, ಅವ್ರಿಗೆ ಎಷ್ಟು ಬರ್ತದೆ ಗೊತ್ತಾಗಿ ಆಗ್ತಾರೆ. ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ನೋಡಿ, ನಾವು ಯಾರನ್ನ ಬೆಂಬಲ ನಾವು ಕೇಳಲಿಕ್ಕೆ ಹೋಗೋದಿಲ್ಲ. ನಮ್ಮದು ಸ್ಟ್ರೆಂತು ಚೆನ್ನಾಗಿದೆ, ನಮ್ಗೆ ಎಷ್ಟಿದೆ ಅಷ್ಟು. ಅಕಸ್ಮಾತ್ 1-2 ಏನಾರು ಶಾರ್ಟೇಜ್ ಇದ್ದರೆ ಅದನ್ನು ಗಿವ್ ಆ್ಯಂಡ್ ಟೇಕ್ ಆನ್ ಪಾಲಿಸಿ ಲೋಕಲಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಿರ್ತಾರೆ, ಮಹಾಮಂಡಲ ಅಧ್ಯಕ್ಷರಿರ್ತಾರೆ, ಅವರು ಅದನ್ನು ಡಿಸಿಷನ್ ತೆಗೆದುಕೊಳ್ತಾರೆ. ಇನ್ನೂ ನನಗೆ ಮಾಹಿತಿ ಇಲ್ಲ. ಈಗ 12 ಗಂಟೆಗೆ ನಮ್ಮ ಇಬ್ಬರು ಜಿಲ್ಲಾ ಅಧ್ಯಕ್ಷಗಳನ್ನು ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ನಾನು ಅಲ್ಲಿಗೆ ಭಾಗವಹಿಸ್ತಕ್ಕಂಥದ್ದಿದ್ದೇನೆ. ಅಲ್ಲಿ ಪಕ್ಷದ
ಇದರಲ್ಲಿ ಕಚೇರಿಯಲ್ಲಿ ಇದನ್ನು ಚರ್ಚೆ ಮಾಡಿ ಆಮೇಲೆ ಇದನ್ನ ಬಗ್ಗೆ ಹೇಳ್ತೀನಿ. ಮುಜುಗರ ಏನಿಲ್ಲ ಇವರೇ. ಭಾರತೀಯ ಜನತಾ ಪಕ್ಷಕ್ಕೆ 100ಕ್ಕೆ 100 ಮೆಜಾರಿಟಿ ಇದೆ. ಕೆಲವರು ನಮ್ಮ ಜಾತ್ಯತೀತ ಇರ್ತಕ್ಕಂಥವರು ನಮಗೆ ಸಪೋರ್ಟ್ ಮಾಡ್ಬೋದು. ಈಗ ಕಾರ್ಪೊರೇಷನ್ BJP JDS ಒಂದು ಆಗ್ಬೋದು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿದ್ದೇನೆ. ನಮಗೆ ಅವರು ಸಪೋರ್ಟ್ ಕೊಡ್ಬೋದು, ಅದರಲ್ಲೇನು ತಪ್ಪೇನಿಲ್ವಲ್ಲ. ಸಭೆಯಲ್ಲಿ ಮಾಡ್ತಕ್ಕಂಥದ್ದು 11ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು ಬರ್ತಕ್ಕಂಥ ಕಾರ್ಯಕ್ರಮ ಏನೆಲ್ಲ ಪ್ರಿಲಿಮಿನರಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಜಿಲ್ಲಾ ಪೂರ್ವ ಸಭೆಯನ್ನು ಮಾಡಿದ್ದೇವೆ. ಇವತ್ತು 12 ಗಂಟೆಗೂ ಕೂಡ ಮತ್ತೆ ಅದೇ ಸಭೆ ಇದೆ. ಯಾಕೆಂದರೆ ನಾವು ಫಸ್ಟು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಮೈಸೂರಿನ ನಿವೇದಿತಾ ನಗರದ ಪಾರ್ಕ್ನಲ್ಲಿ ನಿರ್ಮಿಸಲಾಗಿರುವ ನೂತನ ನೀರಿನ ಕಾರಂಜಿಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರು ಶನಿವಾರ ಉದ್ಘಾಟಿಸಿದರು. ಒಮ್ಮೆ ಬಳಸಲಾದ ನೀರನ್ನು ಶುದ್ಧೀಕರಿಸಿ ಈ ನೀರನ್ನು ಕಾರಂಜಿಯ ಮೂಲಕ ಹಾಯಿಸುವ ವ್ಯವಸ್ಥೆ ಇಲ್ಲಿದ್ದು, ಈ ನೂತನ ಕಾರಂಜಿಯನ್ನು ಸಚಿವರು ರಿಮೋಟ್ ಕಂಟ್ರೋಲ್ನ ಬಟನ್ ಒತ್ತುವ ಮೂಲಕ ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಶಾಸಕರಾದ GT ದೇವೇಗೌಡ, L ನಾಗೇಂದ್ರ, ಮೂಡ ಅಧ್ಯಕ್ಷರಾದ HV ರಾಜೀವ್, ನಗರ ಪಾಲಿಕೆ ಆಯುಕ್ತರಾದ ಗುರುದತ್ತ ಹೆಗಡೆ, ವಲಯ ಸಹಾಯಕ ಆಯುಕ್ತ ಸತ್ಯಮೂರ್ತಿ, ಅಧೀಕ್ಷಕ ಇಂಜಿನಿಯರ್ ರಂಗಯ್ಯ ಮತ್ತಿತರರು ಹಾಜರಿದ್ದರು. ಮೈಸೂರಿನ ಕೆಚಿಕೊಪ್ಪಲಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರು ಇಂದು ಚಾಲನೆ ನೀಡಿದರು. ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೆಜಿಕೊಪ್ಪಲಿನಲ್ಲಿ ನಡೆದ ಭೂಮಿ ಪೂಜೆಯಲ್ಲಿ ಸಚಿವರೊಂದಿಗೆ ಶಾಸಕರಾದ L ನಾಗೇಂದ್ರ, ಮೂಡ ಅಧ್ಯಕ್ಷರಾದ HV ರಾಜೀವ್ ಮತ್ತಿತರರು ಪಾಲ್ಗೊಂಡಿದ್ದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರು ಶನಿವಾರ ಮೈಸೂರಿನಲ್ಲಿ ಕೃಷ್ಣಧಾಮಕ್ಕೆ ಭೇಟಿ ನೀಡಿ ಪೇಜಾವರ ಮಠದ ಗುರುಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಸ್ವಾಮೀಜಿ ಅವರು ಹೂವು ಹಣ್ಣು ಕೊಟ್ಟು ಸಚಿವರಿಗೆ ಆಶೀರ್ವಾದ ಮಾಡಿದರು. ಶಾಸಕರಾದ L ನಾಗೇಂದ್ರ, ಮೂಡ ಅಧ್ಯಕ್ಷರಾದ HV ರಾಜೀವ್ ಅವರು ಸಹ ಸಚಿವರೊಂದಿಗಿದ್ದು ಗುರುಗಳಿಂದ ಆಶೀರ್ವಾದ ಪಡೆದರು. ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಛಾಯಾದೇವಿ B.Ed ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಮೈಸೂರಿನ FTS ಸರ್ಕಲ್ನಲ್ಲಿ ಕೊರೋನಾ ರೂಪಾಂತರ ವೈರಸ್ನ ಹರಡುವಿಕೆಯ ಬಗ್ಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಜಾಥಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮೇಯರ್ ತಸ್ನೀಂ ಅವರು ಮಾತನಾಡಿ, ಕೊರೋನಾ ವೈರಸ್ ಕಾಡುತ್ತಿದ್ದ ಸಂದರ್ಭದಲ್ಲಿ ನಗರ ಪಾಲಿಕೆ ವತಿಯಿಂದ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೆವು. ಈಗ ರೂಪಾಂತರಿ ವೈರಸ್ ಕಾಣಿಸಿಕೊಂಡಿದೆ, ಆದರೆ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಸಾಕು ಎಂದರು. ನರಸಿಂಹರಾಜ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪೌಲ್ರಾಜ್, ಕಾರ್ಯಕ್ರಮ ಸಂಯೋಜಕ ಮಹದೇವಸ್ವಾಮಿ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರ ನಗರ ಮೈಸೂರು ಇವರ ವತಿಯಿಂದ ಈ ದಿನ
ಮೈಸೂರು ಜನತೆಗೆ ಕರೋನಾ ರೂಪಾಂತರ ವೈರಸ್ನ ಜಾಗೃತಿ ಜಾಥಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಪ್ರಿನ್ಸಿಪಲ್ ಸರ್ಗೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 2-3 ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋಕ್ಕಾಗಲಿಲ್ಲ. ಅದು ತಮಗೆ ಗೊತ್ತು, ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ. ಇವತ್ತು ಕೂಡ ನನ್ನ ವಾರ್ಡಲ್ಲಿ ಒಂದು ಹೈಟೆಕ್ ಟಾಯ್ಲೆಟ್ ಇನಾಗ್ಯುರೇಷನ್ ಇತ್ತು. ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲ ಬಂದಿದ್ದರು. ಆದರೂ ಸಹ ಇವತ್ತು ಮಿಸ್ ಮಾಡಬಾರ್ದು ಅಂತ ನಾನು ತಮ್ಮ ಒಂದು ಇನ್ವಿಟೇಷನ್ಗೆ ನಾವು ಬಂದಿದ್ದೀವಿ. ಮತ್ತು ಈಗಾಗಲೇ ನಾವು ಏನು ಕೊರೋನಾ ಬಂದಿದೆ ನಮ್ಮ ಇಡೀ ದೇಶಕ್ಕೆ, ಸಾಕಷ್ಟು ನಾವು ತೊಂದರೆ ಅನುಭವಿಸ್ತೀವಿ. ಯಾವ ತರಹ ಫ್ಯಾಮ್ಲಿಯಲ್ಲಿ ಆಗಲಿ, ನಮ್ಮ ಬಿಸ್ನೆಸ್ಸಲ್ಲಾಗಲಿ, ನಮ್ಮ ಎಜುಕೇಷನಲ್ಲಾಗಲಿ ಯಾವ ಥರ ತೊಂದರೆ ಆಗಿದೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಇಂದು ಮೈಸೂರಿಗೆ ಭೇಟಿ ನೀಡಿದ್ದ ಅಖಿಲ ಭಾರತ ವೀರಶೈವ ಮಹಾಸಭಾದ ಕೇಂದ್ರ ಯುವ ಘಟಕದ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿರುವ ಮಹಂತೇಶ್ ಎಂ ಪಾಟೀಲ್ ಅವರನ್ನು ಮೈಸೂರಿನ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ವೃತ್ತದಲ್ಲಿರುವ ಬಸವೇಶ್ವರ ಪ್ರತಿಮೆಯ ಬಳಿ ವೀರಶೈವ ಸಂಘಟನೆಗಳಿಂದ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಂತೇಶ್ ಎಂ ಪಾಟೀಲ್ ಅವರು, ಮಹಾಸಭೆಯ ಸಂಘಟನಾತ್ಮಕ ಚಟುವಟಿಕೆಗಳನ್ನು ವಿಸ್ತರಿಸುವ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಆಯೋಜಿಸಲಾಗುತ್ತಿದ್ದು, ವೀರಶೈವ ಮಹಾಸಭೆಗೆ ಸದಸ್ಯತ್ವವನ್ನು ಇನ್ನೂ ಹೆಚ್ಚಿಸಬೇಕಾಗಿದೆ ಎಂದರು. ವೀರಶೈವ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶಿವಮೂರ್ತಿ ಕಾನ್ಯಾ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮಾರ್ಬಳ್ಳಿ ಮೂರ್ತಿ, ಲೋಕೇಶ್, ಕೆವಿ ಮಲ್ಲೇಶ್, ವರುಣ ಮಹೇಶ್, ಮಹೇಂದ್ರ, ಮಹೇಶ್, ಜಯಶಂಕರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಯುವ ಘಟಕದಿಂದ ಇವತ್ತು ಮೈಸೂರು ಜಿಲ್ಲೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರವಾಸದ ಮೂಲ ಉದ್ದೇಶ ಸಂಘಟನೆ, ಮಹಾಸಭಾದ ಸದಸ್ಯತ್ವ ಹೆಚ್ಚಿನ ರೀತಿಯಲ್ಲಿ ಆಗಬೇಕನ್ನೋದು ಉದ್ದೇಶ. ಮತ್ತು ಧಾರವಾಡದಲ್ಲಿ ನಾವೊಂದು ರಾಷ್ಟ್ರೀಯ ಯುವ ಘಟಕಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಪೂರ್ವಭಾವಿ ಸಭೆ ಅಂತಲೂ ಹೇಳ್ಬೋದು. ಆಮೇಲೆ ನಮ್ಮ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯವನ್ನು OBC ಪಟ್ಟಿಯಲ್ಲಿ ಸೇರಬೇಕೆಂದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಒತ್ತಾಯ ತರ್ತಾ ಇದ್ದೇವೆ. ಮತ್ತು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ವೀರಶೈವ ಲಿಂಗಾಯತ ಯುವಕ ಯುವತಿಯರಿಗೆ ಪ್ರತ್ಯೇಕವಾದ ವಸತಿ ನಿಲಯಗಳನ್ನು ಆಗಬೇಕು. ಹಾಗೂ ವೀರಶೈವ ಲಿಂಗಾಯತ ಭವನಗಳನ್ನು ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಆಗಬೇಕು. ಮೈಸೂರು ಮಹಾನಗರ ಪಾಲಿಕೆಯು ಕ್ಲಿಯರ್ ಮೇಡಿ ರೇಡಿಯಂಟ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಮೈಸೂರಿನ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ಆಯೋಜಿಸಲಾಗಿತ್ತು. ನಗರದ ಪುರಭವನದಲ್ಲಿ ಆಯೋಜಿಸಿದ ಶಿಬಿರವನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಅವರು ಸ್ವತಃ ಬಿಪಿ ಪರೀಕ್ಷೆ ಮಾಡಿಸಿಕೊಳ್ಳುವ ಮೂಲಕ ಉದ್ಘಾಟಿಸಿದರು. ಪೌರ ಕಾರ್ಮಿಕರಿಗಾಗಿ ಬಿಪಿ, ಮಧುಮೇಹ, ECG, ದಂತ ಚಿಕಿತ್ಸೆ ಮತ್ತು ಸಾಮಾನ್ಯ ಆರೋಗ್ಯ ಸ್ಥಿತಿ ತಪಾಸಣೆ ನಡೆಸಲಾಯಿತು. ಸುಮಾರು 250 ಪೌರ ಕಾರ್ಮಿಕರು ಶಿಬಿರಕ್ಕೆ ಆಗಮಿಸಿ ತಪಾಸಣೆ ಮಾಡಿಸಿಕೊಂಡರು. ಶಾಸಕರಾದ L. ನಾಗೇಂದ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ HV ರಾಜೀವ್, ಮಹಾನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ, ಮೈಸೂರು ಮಹಾನಗರ ಪಾಲಿಕೆ ವೈದ್ಯಾಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಹಾಗೂ ಕ್ಲಿಯರ್ ಮೇಡಿ ರೇಡಿಯಂಟ್ ಆಸ್ಪತ್ರೆಯ ಮುಖ್ಯಸ್ಥರಾದ ಮಂಜುನಾಥ್ ಅವರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಕೈ ತೋರಿಸಿದರೂ ಬಸ್ ನಿಲ್ಲಿಸದ ಕೆಎಸ್ಆರ್ಟಿಸಿ ಬಸ್ಸೊಂದನ್ನು ಸ್ವತಃ ಶಿಕ್ಷಣ ಸಚಿವರೇ ಅಡ್ಡಗಟ್ಟಿ ನಿಲ್ಲಿಸಿ ತರಾಟೆಗೆ ತೆಗೆದುಕೊಂಡ ಘಟನೆ ತುಮಕೂರು ಬಳಿಯ ಕೊರಟಗೆರೆ ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ನಡೆದಿದೆ. ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಐಕೆ ಕಾಲೋನಿಯ ರಾಜ್ಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಬಸ್ಸಿಗಾಗಿ ಕಾಯುತ್ತಿದ್ದರು. ಈ ಮಾರ್ಗವಾಗಿ ಬಂದ ಬಸ್ಸೊಂದಕ್ಕೆ ಕೈ ತೋರಿದರೂ ಸಹ ಚಾಲಕ, ನಿರ್ವಾಹಕರು ಬಸ್ಸನ್ನು ನಿಲ್ಲಿಸದೆ ಮುಂದಕ್ಕೆ ಚಲಾಯಿಸಿದರು. ರಾಜ್ಯ ಶಿಕ್ಷಣ ಸಚಿವರಾದ S. ಸುರೇಶ್ ಕುಮಾರ್ ಅವರು ಅದೇ ಸಂದರ್ಭದಲ್ಲಿ ಮಧುಗಿರಿ ಮತ್ತು ಪಾವಗಡ ತಾಲೂಕಿನ ಪ್ರವಾಸ ಹಮ್ಮಿಕೊಂಡಿದ್ದು, ಬೆಂಗಳೂರಿನಿಂದ ಮಧುಗಿರಿಗೆ ತೆರಳುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಬಸ್ ನಿಲ್ಲಿಸದೆ ಹೋಗುತ್ತಿರುವುದನ್ನು ಕಂಡ ಸಚಿವರು ತಮ್ಮ ಕಾರಿನಲ್ಲೇ ಐಕೆ ಕಾಲೋನಿಯ ರಾಜ್ಯ ಹೆದ್ದಾರಿಯಲ್ಲಿ ಬಸ್ಸನ್ನು ಅಡ್ಡಗಟ್ಟಿ ನಿಲ್ಲಿಸಿದ್ರು. ಬಸ್ಸಿನ ಚಾಲಕ ಮತ್ತು ನಿರ್ವಾಹಕನನ್ನು ಕೆಳಗಿಳಿಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಸಚಿವರು ವಿದ್ಯಾರ್ಥಿಗಳನ್ನು ಕಂಡರೆ ಬಸ್ ನಿಲ್ಲಿಸದಿರುವ ವರ್ತನೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ವಿದ್ಯಾರ್ಥಿಗಳನ್ನು ಕಡ್ಡಾಯವಾಗಿ ಬಸ್ಗಳಲ್ಲಿ ಕರೆದುಕೊಂಡು ಹೋಗಲೇಬೇಕು ಎಂದು ತಾಕೀತು ಮಾಡಿದ್ದು, ಈ ಬಗ್ಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ರು. ಶಿಕ್ಷಣ ಸಚಿವರ ಈ ನಡೆಯಿಂದಾಗಿ ವಿದ್ಯಾರ್ಥಿ ಸಮೂಹ ಸಂತುಷ್ಟಗೊಂಡಿದ್ದಲ್ಲದೆ ಪೋಷಕರು ಮತ್ತು ಸಾರ್ವಜನಿಕರು ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.
ಕಳೆದೆರಡು ದಿನಗಳ ಹಿಂದೆ ಚಾಮರಾಜನಗರದ ಮೆಡಿಕಲ್ ಕಾಲೇಜಿನ ವಸತಿ ಗೃಹದಲ್ಲಿ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ ಘಟನೆ ನಡೆದಿತ್ತು. ಇದೀಗ ಮೈಸೂರಿನ ಖಾಸಗಿ ಕಂಪನಿಯ ಆವರಣದಲ್ಲಿ ಚಿರತೆ ಓಡಾಡಿರುವ ಪ್ರಕರಣ ನಡೆದಿದ್ದು, ಅಲ್ಲಿ ನೌಕರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವ ಜೆಸಿಬಿ ಕಂಪನಿಯ ಆವರಣದಲ್ಲಿ ರಾತ್ರಿಯ ವೇಳೆ ಚಿರತೆ ಓಡಾಡುತ್ತಿರುವ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕಂಪನಿಯಲ್ಲಿ ಸುಮಾರು 60 ಮಂದಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯವರು ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಚಿರತೆ ಓಡಾಟದ ವಿಚಾರವನ್ನು ಆಡಳಿತ ಮಂಡಳಿಯವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಕಾರ್ಮಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ.